ಒಂದು ನಿಗಮ KSIC ಸಿಲ್ಕ್ ಮೈಸೂರು ಸಿಲ್ಕ್ ಮೈಸೂರು ಮುಮ್ಮಡಿ ಮಹಾರಾಜರು ಪ್ರಾರಂಭ ಮಾಡಿದಂಥದ್ದು 113 ವರ್ಷ ಆಗಿ ಪ್ರಾರಂಭ ಆಗಿ ಇವತ್ತಿಗೂ ಕೂಡ ಮೈಸೂರು ಸಿಲ್ಕ್ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿಗೂ ಕೂಡ ಪ್ರತಿ ಹಬ್ಬದಲ್ಲೂ ಉಡಿಸುವಂಥ ಸೀರೆ ಮೈಸೂರು ಸಿಲ್ಕ್. ನಾನು ಬಂದಾಗ ಇಲ್ಲಿ ಚರ್ಚೆ ಮಾಡಿದೆ, ಕೇಳಿದೆ ಅವರು ಏನು ಟಿ ನರಸೀಪುರದಲ್ಲಿ ನೂಲನ್ನು ತಯಾರು ಮಾಡ್ತಾರೆ, ಆ ನೂಲು ಇಲ್ಲಿ ಬಂದ ಮೇಲೆ ಇಲ್ಲಿ ಅದನ್ನು ಸೀರೆಯಾಗಿ ನೇಯ್ಗೆ ಮಾಡ್ತಾರೆ. ಅದಾದಮೇಲೆ ಮಾರಾಟ ಹೇಗೆ ಅಂತ ಹೇಳಿದ್ರೆ ನೀವೆಲ್ಲ ಬೇರೆ ಕಡೆ ಹೋದರೆ ರಾಶಿ ರಾಶಿ ಸೀರೆಗಳು ಹಾಕಿರ್ತಾರೆ, ಸಾವಿರಾರು ಸೀರೆಗಳು ಹಾಕಿರ್ತಾರೆ. ನಮ್ಮ ಚಾಯ್ಸ್ ಇರ್ತದೆ. ಇಲ್ಲಂಗಲ್ಲ, ನೀವು ತಯಾರಾಗಿದ್ದ ಒಂದೇ ಗಂಟೆಯಲ್ಲಿ ಬೆಳಗ್ಗೆ 4 ಗಂಟೆಗೆ ಬಂದು ಕ್ಯೂ ನಿಂತ್ಕೊಂತಾರೆ ಸೀರೆಗೋಸ್ಕರ. ಒಂದು ತಾಯಿ ಚಾಮುಂಡೇಶ್ವರಿಗೆ ಉಡಿಸ್ತಾರೆ ಅನ್ನೋದು ಒಂದು, ಮತ್ತು ಮೈಸೂರು ಸಿಲ್ಕ್ ಅನ್ನೋದು ಈಗ ಮದುವೆಗಳಿಗೆ ಅದರಲ್ಲಿ ಒಂದು ಪಾವಿತ್ರತೆ. ಈಗ ಯಾರೇ ಮದುವೆ ಆದರೂ ಕೂಡ ಮೈಸೂರು ಸಿಲ್ಕ್ಗೆ ಯೂಸ್ ಮಾಡೋಕ್ಕೆ ಒಂದು ಪದ್ಧತಿ ಮಾಡ್ಕೊಂಬಿಟ್ಟಿದ್ದಾರೆ. ಅದರಿಂದ ಇದೊಂದು ಖ್ಯಾತಿ ಇರ್ತಕ್ಕಂಥದ್ದು. ಅಂಥ ಒಂದು ಫ್ಯಾಕ್ಟ್ರಿಯನ್ನು ಇವತ್ತು ಟಿ ನರಸೀಪುರದಲ್ಲಿರೋ ಫ್ಯಾಕ್ಟ್ರಿಯನ್ನು ಹಂತವಾಗಿ ಮುಚ್ಚುವಂಥ ಒಂದು ಕುತಂತ್ರವನ್ನು ಈ ಸರ್ಕಾರ ಮಾಡ್ತಾಯಿದೆ. ಪಾಪ ಕುತಂತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಕ್ರೀಡಾಂಗಣ ಮಾಡಬೇಕು ಅಂತ ಹೊರಟಿದ್ದಾರೆ. ನಾವೇನು ಕ್ರೀಡಾಂಗಣಕ್ಕೆ ವಿರೋಧ ಅಲ್ಲ. ಒಂದಲ್ಲ 10 ಕ್ರೀಡಾಂಗಣ ಮಾಡಲಿ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು ಅದೇನೋ ಗೊತ್ತಿಲ್ಲ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂದ್ರೇ ಅವ್ರಿಗಾಗಲ್ಲ, ಕಾಂಗ್ರೆಸ್ ಅವ್ರಿಗೆ. ಪ್ರತಿ ಸರಿನೂ ಕೂಡ ಅವರೇನು ಮಹಾರಾಜರು ಏನು ಮಾಡಿದ್ದಾರೆ, ಅವ್ರಿಗಿಂತ ಸಿದ್ದರಾಮಯ್ಯನವರೇ ಜಾಸ್ತಿ ಒಳ್ಳೇದು ಮಾಡಿದ್ದಾರೆ. ಅವರ ಏನೇನಿದೆಯೋ ಮುಚ್ಚುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಒಂದು ಅಲ್ಲಿ ಬಾಯ್ಲರು ಇರೋವಂಥದ್ದು, ಮತ್ತು ಅಲ್ಲಿ ರೇಷ್ಮೆ ತಯಾರು ಮಾಡೋದು, ಅಲ್ಲಿ ಬೇಯಿಸ್ತಾರೆ, ಅದರದ ವಾಸನೆ ಎಲ್ಲ ಭಾಳ ದಟ್ಟವಾಗಿ ಬರೋವಂಥದ್ದು. ಮತ್ತು ಬಾಯ್ಲರು ಕೂಡ ಇರೋದ್ರಿಂದ ಏನಾನ ಸಿಡಿದ್ರೆ ಅಲ್ಲಿ ಸ್ಪೋರ್ಟ್ಸ್ ಏನಾನ ನಡೀತಾ ಇದ್ದಾಗ ದೊಡ್ಡ ಸಂಖ್ಯೆಯಲ್ಲಿ ಒಂದು 5-6 ಸಾವಿರ ಜನ ಸೇರಿದಾಗ ಈ ಥರದ್ದು ಅನಾಹುತ ಆದರೆ ದೊಡ್ಡ ಇದಾಗ್ತದೆ. ಬೇರೆ ಜಾಗನೇ ಇಲ್ಲ, ಗತಿ ಇಲ್ವೋ ಇವರಿಗೆ, ಯೋಗ್ಯತೆ ಇಲ್ವಾ? ಆ ತಮನ್ನಾ ಭಾಟಿಯಾ ಅಂತ ಯಾರೋ ಫಿಲಮ್ ಆ್ಯಕ್ಟ್ರಿಗೆ 7 ಕೋಟಿ 8 ಕೋಟಿ ಕೊಡ್ತಾರೆ. ಖರ್ಚು ವೆಚ್ಚ, ಫ್ಲೈಟ್ ಚಾರ್ಜು, ರೂಮು ಎಲ್ಲ ಸೇರಿದ್ರೆ ಕೊಡ್ತಾರೆ. ಅದೇ ದುಡ್ಡು ಇಲ್ಲೇ ಕೊಟ್ಟು ಜಮೀನು ತಗೊಬೋದಾಯ್ತಲ್ಲ. ಅದನ್ನು ಬಿಟ್ಬಿಟ್ಟು ಅದೇ ಜಮೀನನ್ನು ಒಡೆಯುವಂಥ ಪ್ರಯತ್ನ ಯಾಕೆ? ಗ್ರೌಂಡ್ ಮಾಡೋಕ್ಕೆ ಬೇರೆ ಜಾಗ ಇಲ್ವಾ? ಇದು ಲಾಭ. ಈ ವರ್ಷ ನಾನು ನೋಡಿದೆ 96 ಕೋಟಿ ಲಾಭ. 96 ಒಂದು ಸರ್ಕಾರಿ ಸಂಸ್ಥೆ. ನಾವು ಕನಸು ಮನಸ್ಸಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ. 96 ಕೋಟಿ ಲಾಭ ಬರ್ತಕ್ಕಂಥ ಒಂದು ಫ್ಯಾಕ್ಟ್ರಿಯನ್ನು ಉದ್ಧಾರ ಮಾಡಬೇಕೇ ಹೊರತು ಆ ದುಡ್ಡನ್ನು ತಗೊಂಡಿದ್ದೀರಾ. ಮೊನ್ನೆ 40 ಕೋಟಿ ತೊಗೊಂಡಿದ್ದೀರಾ ಸರ್ಕಾರಕ್ಕೆ. ಪಾಪರಾಗಿದೆಯಲ್ಲ ಸರ್ಕಾರ, ಪಾಪರಾಗಿ ಭಿಕ್ಷೆ ಬಿಡ್ತಾ ಇದ್ದಾರೆ. ತೊಗೊಂಡಿದ್ದೀರಾ ನೀವು. ಇಲ್ಲಿ ವರ್ಕರ್ಸ್ಗೆ ಕೇಳಿದೆ ಎಷ್ಟು ಸಂಬಳ ಅಂತ ಹೇಳಿದ್ರೆ 3,000 ರೂಪಾಯಿ, ಟ್ರೈನಿಂಗ್ಗೆ 3,000 ರೂಪಾಯಿ, ಅಪಾಯಿಂಟ್ ಆದಮೇಲೆ 18,000 ರೂಪಾಯಿ. ಇಲ್ಲಿ ದುಡಿಸ್ಕೊತೀರ ಅವ್ರ ಕೈಲಿ, ಲಾಭನ ಮಾತ್ರ ನಿಮ್ಮ ಜೋಬಿಗೆ ಹಾಕ್ಕೊಂತೀರ. ಫ್ಯಾಕ್ಟ್ರಿನ ಮುಚ್ಚಕ್ಕೆ ಹೊರಟಿದ್ದೀರ. ಇದಾಗಬಾರ್ದು. ಇದೊಂದು ಇದೊಂದು ರಾಜ್ಯದ ಪ್ರತಿಷ್ಠಿತ ಕಂಪನಿ. ಇದು ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿದ್ದು. ಇದು ಹೀಗೆ ಉಳಿಬೇಕು, ಕಬಳಿಕೆ ಆಗಬಾರ್ದು. ಇಲ್ಲಿ ಸುಮಾರು ಒಟ್ಟು 1200 ಜನ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ. 3 ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿ ನಿಂತೋದ್ರೆ ಟಿ ನರಸೀಪುರ ನಿಂತರೆ ಮೈಸೂರು ಮುಚ್ಕೊಂಡು ಹೋಗ್ಬೇಕು, ಚನ್ನಪಟ್ಟಣನೂ ಮುಚ್ಕೊಂಡು ಹೋಗ್ಬೇಕು. ಯಾಕಂದರೆ ನೂಲು ಬರ್ತಾ ಇರೋದು ಅಲ್ಲಿಂದ. ಇಲ್ಲಿ ಹುನ್ನಾರ ನಾನು ಕೇಳಿದ್ದು ಕಾರ್ಮಿಕರ ಒಂದು ಮಾತಲ್ಲಿ ಕೇಳಿರುವಂಥದ್ದು, ಅದು ಮುಚ್ಚಿಬಿಟ್ರೆ ಇಂಪೋರ್ಟ್ ಮಾಡ್ಕೊಬೋದು ಚೈನಾದಿಂದ, ಬೇರೆಯಿಂದ ಕಮಿಷನ್ ಸಿಗ್ತೈತೆ. ಇಲ್ಲಿ ಕಮಿಷನ್ ಸಿಗಲ್ಲ. ನೀವು ಇಂಪೋರ್ಟ್ ಮಾಡ್ಕೊಂಡ್ರೆ ಕಮಿಷನ್ ಕೊಡ್ತಾರೆ, 30% 50% ಇವ್ರಿಗೆ ಕಮಿಷನ್ ಬರ್ತೈತೆ. ಆ ಕಮಿಷನ್ಗೋಸ್ಕರ ಇವತ್ತು ಮುಚ್ಚುವಂಥ ಪ್ರಯತ್ನ ಮಾಡ್ತಾಯಿದ್ದೆ. ಅದಕ್ಕೆ ನಾನು ಈ ಗ್ರೌಂಡ್ಗಳನ್ನು ನಾನೇ ಬರ್ತೀನಿ, ಒಂದು 10 ಗ್ರೌಂಡ್ ಮಾಡಿ. ಆದರೆ ಇರೋವಂಥ ಒಂದು ಪ್ರತಿಷ್ಠಿತ ಸಮಾಜಕ್ಕೆ ಮೈಸೂರು ಸಿಲ್ಕ್ ಅಂದ್ರೇ ಒಂದು ಬ್ರ್ಯಾಂಡ್. ಅದು
ಅಂಥ ಒಂದು ಬ್ರ್ಯಾಂಡ್ ಇರೋವಂಥ ಕಂಪ್ನಿಯನ್ನು ಮುಚ್ಚಕ್ಕೆ ಹೋಗುವಂಥದ್ದು ಅಥವಾ ಅದರಲ್ಲಿ ಏನೋ ಕ್ರೀಡಾಂಗಣ ಮಾಡೋವಂಥದ್ದು ಇನ್ನೊಂದು ಮಾಡೋವಂಥದ್ದು ಒಳ್ಳೆಯದಲ್ಲ. ಬೇರೆ ಜಾಗ ಇದೆ, ಬೇಕಾದಷ್ಟು ಜಾಗ ಇದೆ. ಜಾಗ ಗತಿ ಇಲ್ವಾ ನಿಮಗೆ? ಬೇಕಾದಷ್ಟು ಗೋಮಾಳಗಳ ಜಾಗ ಇದೆ, ತಗೊಂಡು ಹುಡುಕಿ ಮಾಡಿ. ಅದನ್ನು ಬಿಟ್ಬಿಟ್ಟು ಈ ಏನೋ ಬಡವರಿಗೆ ಅನ್ನ ಕೊಡ್ತಾ ಇದ್ದಾರೆ, 1200 ಜನ ಎಂಪ್ಲಾಯೀಸು ಇಲ್ಲಿಂದ ಅನ್ನ ತಿಂತಾ ಇದ್ದಾರೆ. ಅನ್ನಕ್ಕೆ ಕನ್ನ ಹಾಕುವಂಥ ಕೆಲಸವನ್ನು ಈ ಸರ್ಕಾರ ಮಾಡಬಾರ್ದು. ಇದ್ರ ವಿರುದ್ಧ ಹೋರಾಟ ಮಾಡೋಕ್ಕೋಸ್ಕರ ನಾನು ಈ ಎಲ್ಲ ಅಂಶಗಳು ಸರ್ಕಾರ ಗಮನಕ್ಕಿಲ್ವಾ ಸರ್? ಹಾಗಾದರೆ ಮೈಸೂರು ಸಿಲ್ಕ್ನ ಇದಾಗುತ್ತೆ ಮುಚ್ಚಿದ್ರೆ ಇಲ್ಲ 5 ಎಕರೆ ಅದು ಜಾಗ ಕೊಟ್ಟರೆ ಅನ್ನೋಂಥದ್ದು ಇಲ್ಲ. ಅಲ್ಲಿ ಯಾರೋ ಒಬ್ಬ ಕಾಂಟ್ರಾಕ್ಟ್ರು ತೊಗೊಂಬಿಟ್ಟಿದ್ದಾನಂತೆ, ಅವನು ಕಾಂಗ್ರೆಸ್ ಕಾರ್ಯಕರ್ತ 12 ಕೋಟಿಗೆ ತೊಗೊಂಬಿಟ್ಟಿದ್ದಾನೆ. ಅವನು ಒತ್ತಡ, ಅವನ ಕಮಿಷನ್ ಬರ್ತದಲ್ಲ, 60% ಕಮಿಷನ್. ಅದರಲ್ಲಿ ಅವ್ನಿಗೆ 5-6 ಕೋಟಿ ಲಾಭ ಬರ್ತೈತೆ, ಅವ ದುಡ್ಡು ಹೊಡಿಬೇಕು. ಅದಕ್ಕೆ ಅವನು ಒತ್ತಡ ಮಾಡ್ತಾ ಇದ್ದಾನೆ ಸರ್ಕಾರದ ಮೇಲೆ. ಸರ್ಕಾರ ಸಿದ್ದರಾಮಯ್ಯನವರು ಅದೇ ಏರಿಯಾದವರು, ಅದಕ್ಕೆ ಮುರಾಜಿಲ್ಲದೆ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ಸಮಾಜಕ್ಕೆ ದ್ರೋಹ ಬಗೆಯುವಂಥ ಕೆಲಸ. 1200 ಜನದ ಕಾರ್ಮಿಕರಿದ್ದಾರೆ, ಅವರಿಗೆ ದ್ರೋಹ ಬಗೆಯುವಂಥ ಕೆಲಸ. ಅದರಿಂದ ಇದನ್ನು ನಾವು ಹೋರಾಟ ತೆಗೆದುಕೊಂಡಿದ್ದೀವಿ. ಮೊನ್ನೆನೂ ಕೂಡ ನಾವು ನಮ್ಮ ಪಾರ್ಟಿ ಹುಬ್ಬಳ್ಳಿಯಲ್ಲಿ ನಾವು ಕೂಡ ಈ ಸ್ಟೂಡೆಂಟ್ ಆರ್ಗನೈಸೇಷನ್ ಇದು ಹೋರಾಟದಲ್ಲಿ ನಾನೇ ಹೋಗಿ ಭಾಗವಹಿಸಿದ್ದೆ. ನಾವು ಹೋಗಿ ಭಾಗವಹಿಸಿದ ಮೇಲೆ ಅಲ್ಲಿ ಇವತ್ತು ಸರ್ಕಾರ ಬಾಯ್ಬಿಟ್ಟಿದೆ, 56,000 ಹುದ್ದೆಗಳನ್ನು ನೇಮಕ ಮಾಡ್ತೀನಿ ಅಂತ. ನಮ್ಮ ಲೆಟ್ರಡಲ್ಲೇ ನಾವು ಪರ್ಮಿಷನ್ ತೊಗೊಂಡಿದ್ದು ಆ ಹೋರಾಟಕ್ಕೆ. ಸ್ಟೂಡೆಂಟ್ಸ್ಗಳು ಭಾಗಿಯಾಗಿದ್ದರು. ಇವತ್ತು ಆ ಹೋರಾಟಕ್ಕೆ ಜಯ ಸಿಕ್ಕಿದೆ. ಹಾಗೆ ಇದೇ ರೀತಿ ಈ ಹೋರಾಟಕ್ಕೂ ಕೂಡ ಸರ್ಕಾರಕ್ಕೆ ಕಣ್ಣು ತೆರೆಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಅನ್ಯಾಯವನ್ನು ನಾವು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಇಷ್ಟೆಲ್ಲ ಗೊಂದಲಗಳ ನಡುವೆ ಸರ್ ಈಗ ಡಿನ್ನರ್ ಪಾಲಿಟಿಕ್ಸ್ ರಾಜ್ಯ ಕಾಂಗ್ರೆಸ್ಸಲ್ಲಿ ಅಂದರೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಸರ್. ಮತ್ತೊಂದು ಕಡೆ ಬಾಲಕೃಷ್ಣ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ನಿನ್ನೆ. ಈ ರೀತಿ ಗೊಂದಲಗಳಿದ್ದರೆ ಮುಂದೆ ನಮ್ಮ ಸರ್ಕಾರ ಕೂಡ ಬರೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಸರ್. ಆಲ್ರೆಡಿ ಬರಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಈ ರೀತಿ ಇದ್ದರೆ ಅಲ್ಲ, ಕಳೆದ 2 ವರ್ಷದಿಂದ ಏನು ನೋಡ್ತಾ ಇದ್ದಾರೆ? ಪ್ರತಿದಿನ ಮುಖ್ಯಮಂತ್ರಿ ಯಾರು, ಕಾಂಗ್ರೆಸ್ ಅಧ್ಯಕ್ಷ ಯಾರು, ಇದೇ ಜಗಳದಲ್ಲೇ, ಇವೆರಡು ಜಗಳದಲ್ಲೇ ನಡೀತಾ ಇದೆಯಲ್ಲ. ಅಭಿವೃದ್ಧಿ ಏನಾನು ಆಗ್ತಾ ಇದೆಯಾ? ಅಭಿವೃದ್ಧಿ ಅನ್ನೋದಿಲ್ಲ. ಒಂದು ಗುದ್ಲಿ ಪೂಜೆನೂ ಪ್ರಾರಂಭ ಮಾಡಿಲ್ಲ, ಹಣ ಇಲ್ಲ. ಇವತ್ತು ಯಾವುದೋ ಯೂನಿವರ್ಸಿಟಿ ಮೆಡಲ್ ಕೊಡ್ತಾರೆ ಗ್ರ್ಯಾಜುಯೇಷನ್ ಡೇಗೆ. ಆ ಗ್ರ್ಯಾಜುಯೇಷನ್ಗೆ ಮೆಡಲ್ ಕೊಡೋಕ್ಕೆ ದುಡ್ಡಿಲ್ಲ ಅಂತೇಳಿ ಆ ಮೆಡಲ್ನೇ ಕಟ್ ಮಾಡಿಬಿಟ್ಟವ್ರು, ಅರ್ಧ ಮೆಡಲ್ ಕೊಡ್ತಾವ್ರು. ಪಾಪ ಅವನ ಜೀವನದ ಸಾಧನೆ ಅವರು. ಒಬ್ಬ ವಿದ್ಯಾರ್ಥಿಗೆ ಗ್ರ್ಯಾಜುಯೇಷನ್ ಡೇ ಅನ್ನೋದು ಅವನ ಜೀವನ ಸಾಯೋವರೆಗೂ ಅವನು ಆ ಫೋಟೋ ಇಟ್ಕೊಂಡಿರ್ತಾನೆ. ಆ ಫೋಟೋ ಇಟ್ಕೊಂಡಿರ್ತಾನೆ ಸಾಯೋವರೆಗೂ. ಅವನ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ತೋರಿಸ್ತಾರೆ. ಅಂಥದಕ್ಕೆ ಕತ್ರಿ ಹಾಕವ್ರೆ. ಹಣ ಇಲ್ಲ ಇಲ್ಲಿ. ಅಂಗನವಾಡಿ ಮಕ್ಕಳ ಊಟಕ್ಕೆ ಎಷ್ಟು ಕೊಡ್ತಾರೆ ಗೊತ್ತಾ? ತರಕಾರಿಗೆ 50 ಪೈಸೆ ಕೊಡ್ತಾರೆ. ಅಂದರೆ 80 ಜನ ಮಕ್ಕಳಿಗೆ 1 kg ತರಕಾರಿ. 80 ಜನ ಮಕ್ಕಳಿಗೆ 1 kg ತರಕಾರಿ ಸಾಧ್ಯನಾ? ಅದರಲ್ಲಿ ಒಂದು ಕಾಳು ಬರಲ್ಲಲ್ರಿ, ಒಂದು ಅವರೇ ಕಾಳೂ ಬರಲ್ಲ ನಿಮಗೆ. ಅಂದರೆ ಸರ್ಕಾರ ಪಾಪರಾಗಿದೆ. ಅದಕ್ಕೆ ದುಡ್ಡು ಹೊಡಿಯೋಕ್ಕೆ ಏನು ಬೇಕೋ ಆ ಸ್ಕೀಮ್ಗಳನ್ನು ಮಾಡ್ತಾ ಇದ್ದಾರೆ. ಈ ಸರ್ಕಾರ ಇವತ್ತು ಅಧಿಕಾರದ ಹಂಚಿಕೆ ನೀನಾ ಅನ್ನೋದರಲ್ಲಿ ಜಗಳದಲ್ಲಿ ಇದ್ದಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಈ ಪವರ್ ಪಾಲಿಟಿಕ್ಸಲ್ಲಿ ಇಡೀ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ನಾವು ಹೇಳೋವಂಥದ್ದು, ನೀನು ಯಾವನ್ನ ಮಾಡ್ಕೊಳ್ರಿ, ಅಭಿವೃದ್ಧಿ ಮಾಡಿ, ಹಣ ಬಿಡುಗಡೆ ಮಾಡಿ. ಈಗಾಗಲೇ 3 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. 3 ಲಕ್ಷ ಕೋಟಿ ಸಾಲ ಸಿದ್ದರಾಮಯ್ಯ ಒಬ್ಬರೇ ಮಾಡಿರೋದು 3 ವರ್ಷ. ಅದರಿಂದ ಈ ಪಾಪರ್ ಸರ್ಕಾರ ಇರೋವರೆಗೂ ಕೂಡ ರಾಜ್ಯದ ಜನತೆಗೆ ಒಳಿತಾಗಲ್ಲ. DK ಶಿವಕುಮಾರ್ ಕೂಡ ಮತ್ತೊಂದು ಕಡೆ ಹೇಳಿದ್ದಾರೆ ಸರ್, ಗ್ಯಾರಂಟಿ ಯೋಜನೆಗಳಿಂದ ಹೊರೆ ಆಗ್ತಾ ಇದೆ ಅನ್ನೋಂಥದ್ದು ಕೂಡ. ಅದನ್ನು ಇವತ್ತು ಸಿದ್ದರಾಮಯ್ಯನೂ ಕೂಡ ಅದನ್ನು ಒಪ್ಕೊತಾರೆ. ಹಿಂದೆ ದೇಶಪಾಂಡೆ ಇರ್ಬೋದು, ಭಾಳಷ್ಟು ಜನ MLAಗಳು ಹೇಳ್ಬಿಟ್ಟಿದ್ದಾರೆ ಗ್ಯಾರಂಟಿ ಹೊರೆ ಅಂತ ಗೊತ್ತಿದ್ದ ಮೇಲೂ ಕೂಡ ಚುನಾವಣೆಯಲ್ಲಿ ಗೆಲ್ಲಕ್ಕೋಸ್ಕರ ಮಾಡಿದ್ರಲ್ಲಪ್ಪ. ಕೊಡ್ರಿ, ಇವಾಗ ನೀವು ಕೊಟ್ಟಿಲ್ಲ ಅಂದ್ರೆ ನಾವು ಬಿಡಲ್ಲ. ನೀವು ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೆ ನಾವು ಬಿಡಲ್ಲ ಹೇಳಿ ಗೆದ್ದಿದ್ದೀರಲ್ಲ ಚುನಾವಣೆನ. ರಾಜ್ಯದ ಬೊಕ್ಕಸ ಹಾಳಾಗುತ್ತೆ, ಅಭಿವೃದ್ಧಿ ಕುಂಠಿತ ಆಗುತ್ತೆ. ಜ್ಞಾನ ಬಿಡಿರಲಿಲ್ವ ನಿಮಗೆ? ಗೆಲ್ಲೋದೊಂದೇ ಮಾನದಂಡ ಮಾಡ್ಕೊಂಡು ನೀವು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರಿ. ಈಗ ಗ್ಯಾರಂಟಿಯ ಫಲವಾಗಿ ಇಡೀ ರಾಜ್ಯದ ಜನ ಅಭಿವೃದ್ಧಿ ಶೂನ್ಯವಾಗಿ, ರಸ್ತೆಗಳು ಹಾಳಾಗಿದೆ, ಸಂಬಳ ಕೊಡೋಕ್ಕೂ ಹಣ ಇಲ್ಲ, ಆಸ್ಪತ್ರೆಗಳಲ್ಲಿ ಮೆಡಿಸಿನ್ನೇ ಇಲ್ಲ, ಆರೋಗ್ಯ ಸಚಿವ ಕಾಣೆಯಾಗಿದ್ದಾರೆ. ಈ ಥರದ ಪರಿಸ್ಥಿತಿಯನ್ನು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ.